ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಜಮಾ ಆಗಿರ್ತಕ್ಕಂಥ ಒಂದು ಏನದ ಸ್ನೇಹಿತರೆ ಪ್ರೂಫ್ ಇದೆ. ಆ ಪ್ರೂಫ್ನ ಬಗ್ಗೆ ಒಂದು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಯಾವ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಬಿಡುಗಡೆ ಮಾಡ್ತಾರೆ, ಸ್ನೇಹಿತರೆ ಯಾವ ಒಂದು ಹಂತದಲ್ಲಿ ಕೂಡ ಬಿಡುಗಡೆ ಮಾಡ್ತಾರೆ, ಹಾಗೆ ಸ್ನೇಹಿತರೆ ಇನ್ನೂವರೆಗೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಇಷ್ಟು ಲೇಟ್ ಆಗ್ತಾ ಇದೆ, ಹಾಗೆ ಸ್ನೇಹಿತರೆ ನಿಮಗೇನಾದರೂ ಇನ್ನೂವರೆಗೆ 9, 10, 11, 12 ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ನಮಗೆ ಕಾಮೆಂಟ್ ಮುಖ ತಿಳಿಸಿ, ನಿಮಗೆ ಯಾಕೆ ಜಮಾ ಆಗಿಲ್ಲ ಅಂತ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗೆ ಸ್ನೇಹಿತರೆ, ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಅಥವಾ ಒಂದು ನಡೆದಿರ್ತಕ್ಕಂಥ ಸಭೆಯಲ್ಲಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಜಿಲ್ಲೆಗಳ ಬಗ್ಗೆ ಮಾಹಿತಿ ಬಗ್ಗೆ ಎಲ್ಲ ರೀತಿಯ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡು ನೋಡಿ ಸ್ನೇಹಿತರೆ, ಯಾಕಂದರೆ ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಹೊಸಬ್ರು ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ, ನಾವು ಬಿಡ್ತಕ್ಕಂಥ ಎಲ್ಲ ಹೊಸ ಅಪ್ಡೇಟ್ ನ್ಯೂಸ್ಗಳು ನಿಮಗೆ ತಟ್ಟೆ ನೋಟಿಫಿಕೇಶನ್ ಮುಖಾಂತರ ಎಲ್ಲಕ್ಕಿಂತ ಮುಂಚೆ ಬಂದು ತಲುಪುತ್ತವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಏನು ಮಾಡಿತ್ತು, 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು. ಅದರಲ್ಲಿ ಸ್ನೇಹಿತರೆ ನೋಡೋದಾದರೆ ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಇದೊಂದು ಮಹಿಳೆಯರ ಸಬಲೀಕರಣಕ್ಕಾಗಿರ್ತಕ್ಕಂಥ ಒಂದು ಯೋಜನೆ ಆಗಿದೆ. ಅದರಲ್ಲಿ ಅನ್ನಭಾಗ್ಯ ಯೋಜನೆ ಇದು ಬಡವರ ಒಂದು ಹೊಟ್ಟೆ ನೀಗಿಸುವ ಸಲುವಾಗಿ ಅಥವಾ ಹಸಿವನ್ನು ನೀಗಿಸುವ ಸಲುವಾಗಿ ಇರತಕ್ಕಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಹಾಗೆ ಯುವ ನಿಧಿ ಅನ್ನೋದು ಸ್ನೇಹಿತರೆ ನೋಡೋದಾದರೆ ಇದು ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಒಂದು ಜಾರಿಗೆ ತಂದಿರತಕ್ಕಂಥ ಯೋಜನೆ ಆಗಿದೆ ಸ್ನೇಹಿತರೆ. ಉಚಿತ ಬಸ್ ಪ್ರಯಾಣ ಏನಿದೆಯಲ್ಲ ಅದು ಒಂದು ಸ್ನೇಹಿತರೆ ನೋಡಿ ಮಹಿಳೆಯರ ಒಂದು ಏಳಿಗೆಗೆ ಅಥವಾ ಮಹಿಳೆಯರ ಒಂದು ಜಗತ್ತನ್ನು ಅಥವಾ ಪ್ರಪಂಚನ ನೋಡ್ತಾ ಹೋಗಲಿ, ಸುತ್ತಾಡಲಿ, ನಮ್ಮ ಅಂದರೆ ಹೊರಗಿನ ಪ್ರಪಂಚ ಅವರಿಗೂ ಕೂಡ ಅರ್ಥ ಆಗಲಿ, ಅರಿವಾಗಲಿ ಅಂತ ಅನ್ನೋ ಉದ್ದೇಶದಿಂದ ಮಹಿಳೆಯರಿಗಾಗಿ ಏನು ಮಾಡ್ತಾರೆ, ಉಚಿತ ಬಸ್ ಪ್ರಯಾಣವನ್ನು ಮಾಡಿದ್ರು ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಗೃಹ ಜ್ಯೋತಿ ಇದೊಂದು ಸ್ನೇಹಿತರೆ ಎಲ್ಲ ಒಂದು ಸಿಟಿಯಲ್ಲಿರ್ತಕ್ಕಂಥ ಒಂದು ಏನು ಮಾಡಿದಾರಲ್ಲ ನಾಗರಿಕರಿದ್ದಾರಲ್ಲ ಅವರಿಗೆ ಅನುಕೂಲ ಆಗಲಿ ಅಂತ ಒಂದು 100 ಯೂನಿಟ್ ಅವರಿಗೆ ಫ್ರೀಯನ್ನು ಏನು ಮಾಡಿತು, ವಿದ್ಯುತ್ತನ್ನು ಕೊಟ್ಟಿದ್ದು ಸ್ನೇಹಿತರೆ, ಅವರಿಗೆ ಕೂಡ ಅನುಕೂಲವಾಗಲಿ ಅಂತೇಳಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 1ರಿಂದ 11ನೇ ಕಂತಿನವರೆಗೆ ಈಗಾಗಲೇ ಎಲ್ಲ ಒಂದು ಫಲಾನುಭವಿಗಳ ಖಾತೆಗೆ ಟೋಟಲ್ ಆಗಿ 22,000 ಹಣ ಜಮಾ ಆಗಿದ್ದು, ಈಗಾಗಲೇ 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಏನು ಕಾಯ್ತಾ ಇದ್ದಾರಲ್ಲ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗಾಗಲೇ 12ನೇ ಕಂತಿನ ಹಣವನ್ನು ಹಲವಾರು ಒಂದು ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಮಾಡಿದ್ದಾರೆ. ನಾಳೆ ಕೂಡ ಈ ಒಂದು ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಮಾಡಲಿದ್ದು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತಿನ ಒಂದು ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೀತು. ಆ ಅಧಿವೇಶನದಲ್ಲಿ ಒಂದು ಮಾತನಾಡಿರ್ತಕ್ಕಂಥ ಅವರು ಏನು ಹೇಳಿದ್ದಾರೆ ಸ್ನೇಹಿತರೆ, ಎಲ್ಲ ಒಂದು ನಾಗರಿಕರು ಅಥವಾ ಎಲ್ಲ ಒಂದು ಫಲಾನುಭವಿಗಳು ಕ್ಷಮೆಯನ್ನು ಕೋರಬೇಕಂತ ಕೂಡ ಅಂದರೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ, ಈಗಾಗಲೇ ನಾವು 12 ಮತ್ತು 13 ಕಂತಿನ ಹಣ ಎಷ್ಟು ಲೇಟ್ ಮಾಡಬಾರ್ದಾಗಿತ್ತು, ಮಾಡಿದ್ದೇವೆ, ಅದಕ್ಕೆ ಒಂದು ಕ್ಷಮೆಯನ್ನು ಇರಲಿ. ಹಾಗೆ ಸ್ನೇಹಿತರೆ, ನಿಮಗೆ ಯಾವುದೇ ಕಾರಣಕ್ಕೂ ನಾವು ರದ್ದನ್ನು ಮಾಡ್ತಕ್ಕಂಥ ಉದ್ದೇಶ ನಮಗೇನಿಲ್ಲ. ಎಲ್ಲ ಒಂದು ರೈತರು ಅಥವಾ ಎಲ್ಲ ಒಂದು ಬಡವರು ಮೇಲೆ ಬರಲಿ, ಮಹಿಳೆಯರೊಂದು ಸಬಲೀಕರಣ ಆಗಲಿ ಅಂತ ತಂದಿರತಕ್ಕಂಥ ಉದ್ದೇಶದಿಂದ ನಾವು ಮಾಡಿದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ವಿ. ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13 ಕಂತಾಗಲಿ ಮುಂದೆ ಬರ್ತಿರ್ತಕ್ಕಂಥ ಎಲ್ಲ ಒಂದು ಕಂತುಗಳು ಯಾವುದೇ ಕಾರಣಕ್ಕೂ ತಡ ಆಗೋದಿಲ್ಲ. ಯಾಕಂದರೆ ಸ್ನೇಹಿತರೆ, ಈಗಾಗಲೇ ಒಂದು ಹಲವಾರು ಒಂದು ಸಮಸ್ಯೆಗಳು ಉಂಟಾದವು ನಮಗೆ ಕೂಡ. ಆ ಒಂದು ಸಮಸ್ಯೆಗಳನ್ನ ನೀಗಿಸುವ ಸಲುವಾಗಿ ಎಷ್ಟುವರೆಗೆ ಲೇಟ್ ಆಗಿತ್ತು ಅಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13 ಕಂತಿನ ನಾಳೆ ಯೋಜನೆ ಬಿಡುಗಡೆ ಮಾಡ್ತಾರೆ. 13ನೇ ಕಂತಿನ ಬಿಡುಗಡೆ ಮಾಡೋದು ಕೂಡ ಡೌಟ್ ಇದೆ ಸ್ನೇಹಿತರೆ. ಯಾಕಂದರೆ 12ನೇ ಕಂತಿನ ಹಣವರು ಮಾತ್ರ ಕೂಡ ಬಿಡುಗಡೆ ಮಾಡಲು ಈಗಾಗಲೇ ಸೂಚನೆ ಕೂಡ ಅಧಿವೇಶನ ಅಂದರೆ ಒಂದು ಮಾಹಿತಿ ಕೂಡ ನಮಗೆ ತಿಳಿದು ಬಂದಿದೆ. ನೋಡಿ ಸ್ನೇಹಿತರೆ, ಯಾವ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಆ ಒಂದು ಜಿಲ್ಲೆಗಳನ್ನ ಕೂಡ ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ಇನ್ನೂವರೆಗೆ ಆಧಾರ್ ಕಾರ್ಡ್ನ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಬೇಗ ಅಪ್ಡೇಟ್ ಕೂಡ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅಪ್ಡೇಟ್ಗಳು ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನಾದರೂ ಮಾಹಿತಿ ನಿಮಗೆ ಮಾಹಿತಿ ತಿಳಿದೇ ಇದ್ದರೆ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಎಲ್ಲ ಒಂದು ಅಲ್ಲಿ ಇರ್ತಕ್ಕಂಥ ಮೇಲಾಧಿಕಾರಿಗಳು ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಗ್ರಾಮೀಣ ಇಲಾಖೆ ಕೂಡ ಭೇಟಿ ನೀಡಬಹುದು, ಅಲ್ಲಿ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಸ್ನೇಹಿತರೆ, ಈ ಒಂದು ಜಿಲ್ಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಜಿಲ್ಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ನೋಡ್ತಾ ಹೋಗೋಣ ಜಿಲ್ಲೆಗಳ ಬಗ್ಗೆ. ಅದರಲ್ಲಿ ಸ್ನೇಹಿತರೆ ಏನಾದರೂ ನಿಮ್ಮ ಜಿಲ್ಲೆ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಬೆಳಗಾವಿ, ಬಳ್ಳಾರಿ, ಬೀದರ್, ಗದಗ್, ಕಲಬುರಗಿ, ಧಾರವಾಡ, ದಾವಣಗೆರೆ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ ಈ ಒಂದು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ಭಯಪಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಯಾವುದೇ ಒಂದು ಅಂದರೆ ಕಂತಿದೆಯಲ್ಲ ಅವು ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಬಂದಾಗೋದಿಲ್ಲ. ಹಲವಾರು ನ್ಯೂಸ್ಗಳು ನೋಡಿರ್ತಾರೆ, ಹಲವಾರು ಒಂದು ಚಾನಲ್ಗಳು ನೋಡಿರ್ತಾರೆ, ಅಲ್ಲಿ ಸುಳ್ಳು ಸುದ್ದಿಗಳನ್ನು ಕೂಡ ಹಾಕ್ತಾ ಇರ್ತಾರೆ. ನೀವು ಯಾವುದೇ ಕಾರಣಕ್ಕೂ ತಲೆಗಳನ್ನ ಕೆಡಿಸ್ಕೊಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಮೊಬೈಲಲ್ಲಿ DBT ಆ್ಯಪ್ ಅಂತ ಬರುತ್ತೆ, ಆ DBT ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೇಳ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ತುಂಬಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ,
ನೀವು ಕೊಡ್ತಕ್ಕಂಥ ಒಂದು ಲೈಕ್ ನಿಮಗೆ ಮತ್ತು ಮುಂದಿನ ಒಂದು ಹೊಸ ಅಪ್ಡೇಟ್ ನ್ಯೂಸ್ಗಳು ನಿಮಗೆ ಮಾಡಲಿಕ್ಕೆ ಒಂದು ಅನುಕೂಲ ನೀಡುವಂತಾಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಮಾಹಿತಿ ಇಷ್ಟ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಸ್ನೇಹಿತರೆ ಇನ್ನೂವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆನಂತ ಪ್ರೆಸ್ ಮಾಡ್ಕೊ ಸ್ನೇಹಿತರೆ. ಯಾಕಂದರೆ ನಾವು ಬಿಡ್ತಕ್ಕಂಥ ಹೊಸ ಅಪ್ಡೇಟ್ ನ್ಯೂಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಎಲ್ಲಕ್ಕಿಂತ ಮುಂಚೆ ನಾವು ತಲುಪುತ್ತದೆ ಸ್ನೇಹಿತರೆ. ಮಾಹಿತಿ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ನೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ.